ನಮಸ್ಕಾರ ಎಲ್ಲರೂ ಕೂಡ ನಿಮ್ಮ ಪ್ರೀ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೋಬೇಕು ಅಂತ ನನ್ನ ಚಾನಲ್ಗೆ ಬಂದಿದ್ದೀರ ಅಂತ ಗೊತ್ತು. ಸೊ ಇವಾಗ ಪ್ರೀ ಡಯಾಬಿಟಿಸ್ ಅಂದರೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ಗೂ ಮುಂಚೆ ಬರುವಂಥ ಒಂದು ಸ್ಟೇಜ್. ಈ ಸ್ಟೇಜಲ್ಲೂ ಕೂಡ ನಿಮ್ಮ ರಕ್ತದಲ್ಲಿ ಶುಗರ್ ಅನ್ನೋದು ಜಾಸ್ತಿ ಇರುತ್ತೆ, ಬಟ್ ಡಯಾಬಿಟಿಸ್ ರೇಂಜ್ಗೆ ಇರಲ್ಲ. ಡಯಾಬಿಟಿಸ್ಗೆ ಒಂದು ಕಟ್ ಆಫ್ ಅಂತ ನಾವು ಸೆಟ್ ಮಾಡಿರ್ತೀವಿ. ಅದಕ್ಕಿಂತ ಕ್ರಾಸ್ ಆದಮೇಲೆ ನಾವು ಡಯಾಬಿಟಿಸ್ ಅಂತ ಹೇಳಿ ಅದಕ್ಕೆ ಟ್ಯಾಬ್ಲೆಟ್ಸ್ನ ಇಂಜೆಕ್ಷನ್ಸ್ ಬೇಕಾ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಬಟ್ ನೀವು ಅದರಿಂದ ಕೆಳಗಿದ್ದೀರಾ. ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಅಂದರೆ, ಇದಕ್ಕೆ ನಿಮ್ಮ ಜೀವನ ಶೈಲಿಯೇ ಟ್ರೀಟ್ಮೆಂಟ್. ಇದಕ್ಕೆ ಯಾವುದೇ ರೀತಿ ಮೆಡಿಕೇಶನ್ ಬೇಕಾಗಿಲ್ಲ. ಇದಕ್ಕೆ ನೀವು ನಿಮ್ಮ ಜೀವನ ಶೈಲಿನ ಸರಿ ಮಾಡ್ಕೋತಾ ಹೋದರೆ ಸಾಕು. ಇದನ್ನು ಕಂಪ್ಲೀಟ್ಲಿ ನೀವು ರಿವರ್ಸ್ ಮಾಡ್ಕೋಬೋದು. ನಿಮ್ಮ ಬ್ಲಡ್ ಶುಗರ್ಸ್ ನಾರ್ಮಲ್ ರೇಂಜಿಗೆ ಬರ್ತಾ ಹೋಗುತ್ತೆ. ಸೊ ಯಾವ್ಯಾವ ಲೈಫ್ ಸ್ಟೈಲ್ ಚೇಂಜಸ್ನ ಹೇಳೋಕ್ಕೂ ಮುಂಚೆ ನೀವು ಯಾಕೆ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ನನಗೆ ಶುಗರ್ ಬಂದರೆ ಬರಲಿ ಬಿಡಿ ಅಂತ ಹೇಳ್ತಾ ಇದ್ರೆ ಯಾಕೆ ಶುಗರ್ ಡೇಂಜರ್ ಅನ್ನೋದನ್ನು ಕೂಡ ಆನೆಸ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಕಾಂಪ್ಲಿಕೇಶನಿಂದ ಏನಾಗುತ್ತೆ, ಈ ಡಯಾಬಿಟಿಸಿಂದ ರಕ್ತನಾಳಗಳ ಡ್ಯಾಮೇಜ್ ಆಗುತ್ತೆ, ನರಗಳ ಡ್ಯಾಮೇಜ್ ಆಗುತ್ತೆ. ಇದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಹೋಗ್ಬೋದು, ಕಿಡ್ನಿ ಫೇಲ್ ಆಗ್ಬೋದು. ಹಾಗೆ ಈ ಕಾಲಲ್ಲೂ ಕೂಡ ರಕ್ತನಾಳಗಳಿರುತ್ತೆ, ಅದನ್ನು ಕೂಡ ಬ್ಲಾಕ್ ಮಾಡಿ ರಕ್ತ ಸಪ್ಲೈ ಆಗದೆ ಇರೋ ಮಾಡಿ ಗ್ಯಾಂಗ್ರೀನ್ ಆಗೋದು ಕೇಳಿರ್ತೀರಾ. ಡಯಾಬಿಟಿಸ್ ಅವ್ರಿಗೆ ಕಾಲ್ ಕಟ್ ಮಾಡೋದು ಕೇಳಿರ್ತೀರಾ. ಹಾಗೆ ಇದ್ರ ಕಾಂಪ್ಲಿಕೇಶನ್ ಆಗಿ ಇದರಿಂದನೇ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಈ ರೀತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಬಾಡಿಯಲ್ಲಿ ಶುಗರ್ ಅನ್ನೋದನ್ನ ನೀವು ಲಿಮಿಟಲ್ಲಿ ಇಟ್ಕೋಬೇಕು, ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ನಾವು ಅಷ್ಟು ಒತ್ತಿ ಹೇಳುವಂಥದ್ದು. ಸೊ ಈಗ ಪ್ರೀ ಡಯಾಬಿಟಿಸ್ ಇರೋರಿಗೆ ಈ ರೇಂಜಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಇದಕ್ಕೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಬಟ್ ಇವಾಗ ನೀವು ಅದನ್ನ ಕಮ್ಮಿ ಮಾಡಿಕೊಂಡು ನಾನ್ ಡಯಾಬಿಟಿಸ್ ರೇಂಜ್ಗೆ ಹೋಗೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಡಯಾಬಿಟಿಸ್ ರೇಂಜ್ಗೆ ಹೋದ್ಮೇಲೆ ನೀವು ಇವಾಗ ಮಾಡೋದಕ್ಕಿಂತ ಡಬಲ್ ಮಾಡಬೇಕಾಗತ್ತೆ ಕಂಟ್ರೋಲ್ ತರೋಕ್ಕೆ. ಬಟ್ ಈಗ ನೀವು ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬಿಟ್ರೆ ಸಾಕು, ಕಂಪ್ಲೀಟ್ಲಿ ನಾರ್ಮಲ್ ರೇಂಜ್ಗೆ ಹೋಗ್ಬೋದು. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಪ್ರೀ ಡಯಾಬಿಟಿಸ್ನ ಹೇಗೆ ನಾವು ರಿವರ್ಸ್ ಮಾಡ್ಬೋದು ಅಂತ A to Z ಹೇಳ್ತೀನಿ. ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ನ ಕೂಡ ತೋರಿಸಿ, ಲೈಕ್ ಹಾಗೆ ಶೇರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ 3 ತಿಂಗಳು ಈ 3 ಥಿಂಗ್ಸ್ನ ನೀವು ಮಾಡಲೇಬೇಕು. ನಾನ್ ನೆಗೋಷಿಯಬಲ್, ನೀವು ಇದನ್ನ ಕಂಪಲ್ಸರಿ ಮಾಡಲೇಬೇಕು. ಆವಾಗಲೇ ನಿಮ್ಮ ಪ್ರೀ ಡಯಾಬಿಟಿಸ್ ರಿವರ್ಸ್ ಆಗುವಂಥದ್ದು. ಮೊದಲನೇದು ನಿಮ್ಮ ವೆಯ್ಟ್ ರಿಡಕ್ಷನ್. ನಿಮ್ಮ ವೆಯ್ಟಲ್ಲಿ 5 to 7% ನೀವು ಕಮ್ಮಿ ಮಾಡ್ಕೋಬೇಕು. 5 to 7 ಅಂದರೆ ಎಷ್ಟು? ಇವಾಗ ನಾನು 60 kg ಇದ್ದೇನೆ, ಅದರಲ್ಲಿ 5% ಅಂದರೆ ಎಷ್ಟು? 3 kg. ಅದಕ್ಕೂ 1 kg ಎಕ್ಸ್ಟ್ರಾ, 4 kg ಅಷ್ಟು ನೀವು ಕಮ್ಮಿ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ. ಇದರಿಂದ ಏನಾಗುತ್ತೆ, ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಮಾಡ್ತಾ ಇರುತ್ತೆ. ಇದೇ ಇನ್ಸುಲಿನ್ ಹಾರ್ಮೋನ್ ನಿಮ್ಮ ರಕ್ತದಲ್ಲಿ ಇರುವಂಥ ಶುಗರ್ನ ಮಾಂಸಖಂಡದೊಳಗೆ ತಳ್ತಾ ಇರುತ್ತೆ. ಓಕೆ, ಈಗ ಏನಾಗಿರುತ್ತೆ ಪ್ರೀ ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ ಸ್ಟೇಜಲ್ಲಿ, ಈ ಪ್ಯಾಂಕ್ರಿಯಾಸು ವರ್ಕಿಂಗ್ ಕಮ್ಮಿ ಆಗಿರುತ್ತೆ, ಇದ್ರ ಎಫಿಕಸಿ ಕಮ್ಮಿ ಆಗಿರುತ್ತೆ. ಇನ್ನೊಂದು, ಈ ಮಸಲ್ ಒಳಗೆ ಶುಗರ್ ಹೋಗ್ತಾ ಇತ್ತಲ್ಲ, ಅದು ಕೂಡ ಕಮ್ಮಿ ಆಗಿರುತ್ತೆ. ಈ ಇನ್ಸುಲಿನ್ ಎಷ್ಟೇ ತಳ್ಳಕ್ಕೆ ಟ್ರೈ ಮಾಡಿದ್ರು ಕೂಡ ಶುಗರ್ ಒಳಗೆ ಹೋಗ್ತಾ ಇರಲ್ಲ. ನಾನು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋವಾಗ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ಯಾವಾಗ ವೆಯ್ಟ್ ಕಮ್ಮಿ ಮಾಡ್ಕೊತಾ ಹೋಗ್ತೀರಾ, ನಿಮ್ಮ ಹೊಟ್ಟೆಯಲ್ಲಿ ಫ್ಯಾಟ್ ಇರುತ್ತೆ. ಅದು ನಾರ್ಮಲ್ ಆಗಿರೋ ನಮ್ಮ ಸ್ಕಿನ್ ಕೆಳಗೂ ಕೂಡ ಫ್ಯಾಟ್ ಇರುತ್ತೆ, ಬಟ್ ಇದರಿಂದ ನಮಗೆ ಯಾವುದೇ ರೀತಿ ಆಮ್ ಇಲ್ಲ. ಬಟ್ ಹೊಟ್ಟೆ ಒಳಗಿರುತ್ತಲ್ಲ, ಅದನ್ನ ವಿಸರಲ್ ಫ್ಯಾಟ್ ಅಂತ ಹೇಳಿ ಕರಿತೀವಿ. ಅದು ಸುಮ್ಮನೆ ಇರಲ್ಲ, ಅದು ಇನ್ಫ್ಲಮೇಷನ್ನ ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಪ್ಯಾಂಕ್ರಿಯಾಸ್ ಇರುತ್ತಲ್ಲ, ಅದು ಸುತ್ತಲೂ ಕೂಡ ಫ್ಯಾಟ್ ಇರುತ್ತೆ. ಇದು ಇನ್ಫ್ಲಮೇಷನ್ ಮಾಡಿ ಪ್ಯಾಂಕ್ರಿಯಾಸ್ ವರ್ಕಿಂಗ್ನ ಕಮ್ಮಿ ಮಾಡಿರುತ್ತೆ. ಇನ್ನೊಂದೇನಾಗುತ್ತೆ, ನೀವು ಒಬೇಸ್ ಆದಂಗೆ ನಿಮ್ಮ ಮಸಲ್ಗಳು ಶುಗರ್ನ ಅಬ್ಸರ್ವ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಂಡಿರುತ್ತೆ. ಸೊ ಇನ್ಸುಲಿನ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಶುಗರ್ ಮಸಲ್ ಒಳಗೆ ಹೋಗ್ತಾ ಇರಲ್ಲ. ಅದಕ್ಕೆ ರಕ್ತದಲ್ಲಿ ಜಾಸ್ತಿ ಶುಗರ್ ಉಳಿದ್ಬಿಡುತ್ತೆ. ಸೊ ಯಾವಾಗ ನೀವು ವೆಯ್ಟ್ ಕಮ್ಮಿ ಮಾಡ್ಕೋತೀರಾ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಪ್ರೊಡಕ್ಷನ್ ಅನ್ನೋದು ಚೆನ್ನಾಗಾಗುತ್ತೆ, ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಬ್ಲಡ್ ಶುಗರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಫಸ್ಟ್ ಒನ್ ಎಕ್ಸಸೈಸ್ ಅನ್ನೋದು ಗೊತ್ತಾಯಿತು. ಸೊ ಇವಾಗ ಯಾವ ಎಕ್ಸಸೈಸ್ನ ಮಾಡಬೇಕು ನನ್ನ ವೆಯ್ಟ್ ರಿಡಕ್ಷನ್ಗೆ ಅಂತ ಅಂದರೆ, ನಾವು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಾರ್ಮಲ್ ಆಗಿ ಹೆಲ್ತಿ ಆಗಿರೋರು ಪ್ರತಿನಿತ್ಯ ಮಿನಿಮಮ್ 30 ಮಿನಿಟ್ಸ್ ವಾಕ್ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಈ ಪ್ರೀ ಡಯಾಬಿಟಿಸ್ ಇರೋರು ಸ್ವಲ್ಪ ಅದಕ್ಕಿಂತ ಜಾಸ್ತಿ 40 ಮಿನಿಟ್ಸ್ ಆಗ್ಬೋದು, 50 ಮಿನಿಟ್ಸ್ ಆಗ್ಬೋದು, 1 hour ಆಗ್ಬೋದು, ನೀವು ವರ್ಕೌಟ್ನ ಮಾಡಬೇಕು. ಸೊ ಯಾವ ರೀತಿ ವರ್ಕೌಟ್ನ ಮಾಡಬೇಕು, ಅಕಸ್ಮಾತ್ ನೀವೇನಾದರೂ ಫಿಟ್ ಆ್ಯಂಡ್ ಇದಾಗಿದ್ದೀರಾ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು HIIT. ಓಕೆ, ಈ ವರ್ಕೌಟ್ ಯಾವುದು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ಅದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. HIIT ವರ್ಕೌಟ್ ಅಂತಾನೆ, ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಈ ಎಕ್ಸಸೈಸ್ ಫಸ್ಟ್ ಒನ್ನಲ್ಲಿ. ಓಕೆ, ಅಕಸ್ಮಾತ್ ನೀವು ಸ್ವಲ್ಪ ಓಲ್ಡ್ ಆಗಿದ್ದೀರಾ, ಏಜ್ ಆಗಿದೆ, ನಂಗೆ ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಅಂತವ್ರಿಗೆ ನಾನು ಬೆಸ್ಟ್ ಎಕ್ಸಸೈಸ್ ಫಾರ್ ಡಯಾಬಿಟಿಸ್ ಅನ್ನು ಸಜೆಸ್ಟ್ ಮಾಡಿದ್ದೀನಿ. ಅದರಲ್ಲಿ 20 ಮಿನಿಟ್ಸ್ ಪ್ಲಸ್ 20 ಮಿನಿಟ್ಸ್ ಹೇಗೆ ನಾವು ಡಿವೈಡ್ ಮಾಡಿಕೊಂಡು ವರ್ಕೌಟ್ ಮಾಡಬೇಕು ಅಂತ ಅದ್ರದ್ದು ಕೂಡ ಒಂದು ವಿಡಿಯೋ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ಔಟ್ ಮಾಡಿ. ಸೊ ಈ ಎಕ್ಸಸೈಸ್ ಯಾವ್ದು ಮಾಡಬೇಕು ಅಂತ 2 ಆಯಿತು. ಒಂದು, ನೀವು ಫಿಟ್ ಆಗಿದ್ರೆ HIIT ಮಾಡಬೇಕು. ಇನ್ನೊಂದು, ನೀವು ಸ್ವಲ್ಪ ಓಲ್ಡ್ ಆಗಿದ್ರೆ ನಂಗೆ ಅಷ್ಟು ವರ್ಕೌಟ್ ಮಾಡೋಕ್ಕಾಗಲ್ಲ ಅಂದರೆ ಇದು ಎಲ್ಲ ಏಜು ಕೂಡ ಸೂಟ್ ಆಗುವಂಥದ್ದು ಸೆಕೆಂಡ್ ಒನ್, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವೆರಡನ್ನ ಫಾಲೋ ಮಾಡಿ. ಯಾವುದಕ್ಕೆ? ವೆಯ್ಟ್ ರಿಡಕ್ಷನ್ಗೆ. ಓಕೆ, ಅಲ್ಲಿಗೆ ನಮ್ಮ 3 ಪಾಯಿಂಟಲ್ಲಿ 1 ಪಾಯಿಂಟ್ ವೆಯ್ಟ್ ರಿಡಕ್ಷನ್ ಆಯಿತು.
ಇನ್ನು ಎರಡನೇದು ಏನು, ನೀವು ಊಟ ಮಾಡುವಂಥ ಪದ್ಧತಿನ ಚೇಂಜ್ ಮಾಡ್ಕೋಬೇಕು. ನಮ್ಮ ಪೂರ್ವಜರು ಹೆಂಗೆ ತಿಂತಾಯಿದ್ರು ಅದೇ ಹೆಲ್ತಿಯೆಸ್ಟ್ ಫುಡ್. ಮುಂಚೆ ನೀವು ನಿಮ್ಮ ತಾತ ಅಜ್ಜನ ಕೇಳಿ ಅವ್ರು ಹೇಗೆ ಮಾಡ್ತಾಯಿದ್ರು ಅಂತ. ಅವರು ಅನ್ನ ಮುದ್ದೆ ಇದು ತಿಂತಾಯಿದ್ರು. ಅದ್ರ ಜೊತೆಗೆ ಏನಿರ್ತಾ ಇತ್ತು, ಕಾಳು ಇರ್ತಾಯಿತ್ತು, ಪಲ್ಯ ಇರ್ತಾಯಿತ್ತು, ಸೊಪ್ಪಿನ ಪಲ್ಯ ಇರ್ತಾಯಿತ್ತು. ಅದೇ ಪ್ರಾಪರ್ ವೇ. ಇವಾಗ ನೀವು ಒಂದು ಪ್ಲೇಟ್ನ ತಗೋತೀರ, ಯಾವ ರೀತಿ ಪ್ರಾಪರಾಗಿ ತಿನ್ನಬೇಕು ಅಂದರೆ ತುಂಬ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಇದೊಂದು ನಾಲೆಡ್ಜ್ ಇದ್ದರೆ ನೀವು ಡಯಾಬಿಟಿಸ್ನ ಒಂದು 20-30 ವರ್ಷ ಮುಂದೆ ಹಾಕ್ಕೊಂಡು ಹೋಗ್ಬೋದು. ಓಕೆ, ಏನು ಮಾಡಬೇಕು ಅಂದರೆ ನಿಮ್ಮದು ಒಂದು ಪ್ಲೇಟ್ ಇದೆ, ಇದನ್ನು 100% ಅಂತ ಅಂದ್ಕೊಳ್ಳಿ. ಇದರಲ್ಲಿ 1/4 ಭಾಗ ಮಾತ್ರ ನೀವು ಅನ್ನನಾದರೂ ತಿನ್ನಿ, ಮುದ್ದೆನಾದರೂ ತಿನ್ನಿ, ಚಪಾತಿನಾದರೂ ತಿನ್ನಿ, ಬೇರೆ ಏನಾದರೂ ತಿನ್ನಿ. ಕಾರ್ಬೋಸ್ ಅಂತ ಏನು ಹೇಳ್ತೀವಿ, ಕಾರ್ಬ್ಸ್ ಅಂತ, ಅದೆಲ್ಲನೂ ಕೂಡ 1/4 ಭಾಗ ಇರಬೇಕು ಅಷ್ಟೇ. ಓಕೆ, ಒಂದು ಪ್ಲೇಟಲ್ಲಿ 1/4 ಭಾಗ ಇರಬೇಕು. ಇನ್ನು 1/4 ಭಾಗ ಏನಿರಬೇಕು, ಮೊಳಕೆ ಕಟ್ಟಿದ ಕಾಳುಗಳಾಗಲಿ, ಚಿಕನ್ನು, ಮಟನ್ನು, ಫಿಶ್ ಯಾವುದಾದ್ರು ಸರಿ, ಪ್ರೋಟೀನ್ ಅಂತ ಬರುತ್ತಲ್ಲ, ಇದು ಇನ್ನು 1/4 ಭಾಗ ಇರಬೇಕು. ಇನ್ನು ಅರ್ಧ ಭಾಗ ವೆಜಿಟೇಬಲ್ಸ್ಗಳಿರಬೇಕು. ಬೇಯಿಸಿದ ತರಕಾರಿಗಳು, ಫೈಬರ್ ಇರುವಂಥ ಜಾಸ್ತಿ ಯಾವುದ್ರಲ್ಲಿ ಫೈಬರ್ ಇರುತ್ತೆ ಆ ಫುಡ್ನ ತಿಂತ ಹೋಗಿ. ನೋಡಿ, ಪ್ಲೇಟ್ನ 3 ಭಾಗ ಡಿವೈಡ್ ಮಾಡಿ, 1/4 ಭಾಗ ಕಾರ್ಬೋಹೈಡ್ರೇಟ್ಸ್ ಇರಬೇಕು, 1/4 ಭಾಗ ಪ್ರೋಟೀನ್ ಇರಬೇಕು. ಇದಕ್ಕೆ ಬೇಕಾದ ತುಪ್ಪನೂ ಕೂಡ ಆ್ಯಡ್ ಮಾಡ್ಬೋದು, ತುಪ್ಪ, ಮೊಸರು, ಆಮೇಲೆ ಇನ್ನು ಬೇರೆ ಪ್ರೋಟೀನ್ ಯಾವುದಿರುತ್ತೆ ಅದು, ಆಯಿತಾ. ಇನ್ನು ಅರ್ಧ ಭಾಗ ತರಕಾರಿಗಳು ಮತ್ತು ಫೈಬರ್ ಇರುವಂಥ ಫುಡ್ಸ್ ಇರಬೇಕು. ಇಷ್ಟನ್ನು ತಿಳ್ಕೊಬಿಟ್ರೆ ನೀವು ನಿಮ್ಮ ಡಯಾಬಿಟಿಸ್ ಅನ್ನೋದನ್ನ ನೀವು ವಿನ್ ಆದಂಗೆ. ನಿಮ್ಮ ಲೈಫ್ ಲಾಂಗ್ ಇಷ್ಟನ್ನು ತಿಂತಾ ಹೋಗಿ, ಇಷ್ಟು ವರ್ಕೌಟ್ ಮಾಡ್ತಾ ಹೋದರೆ ಮುಗೀತು. ಓಕೆ, ಇವಾಗ ಪ್ಲೇಟಿಂಗ್ ಸಿಸ್ಟಮ್ ಅನ್ನೋದು, ಇದನ್ನ ನಾವು ಪ್ಲೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಅದಾದಮೇಲೆ ಇನ್ನೊಂದು 3ನೇ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ಇವೆರಡೇ ಸಾಕಲ್ಲ, ಇನ್ನೇನಿದು 3ನೇದು, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ನಿದ್ದೆ ಸರಿಯಾಗಿರಬೇಕು. ನಿದ್ದೆ ಯಾವಾಗ ನಿಮ್ಮ ಲೈಟ್ ಮಾಡ್ಕೋತಾ ಇರ್ತೀರಾ, ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ, ಇದರಿಂದನೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು. ಆಮೇಲೆ ಸ್ಟ್ರೆಸ್, ನಿಮ್ಮ ಲೈಫಲ್ಲಿ ಎಷ್ಟು ಸ್ಟ್ರೆಸ್ ಇರುತ್ತೆ, ಈ ಸ್ಟ್ರೆಸ್ಸಿಂದ ಕಾರ್ಟಿಸೋಲ್ ಹಾರ್ಮೋನ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಇದರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ. ಸೊ ಇವನ್ನೂ ಕೂಡ ನೀವು ಫಿಕ್ಸ್ ಮಾಡ್ಕೋಬೇಕು. ಇವೆರಡನ್ನೂ ಫಿಕ್ಸ್ ಮಾಡಿದೆ ನಾವೆಲ್ಲ ಮಾಡ್ತೀನಿ ಅಂದರೆ ಎಫೆಕ್ಟಿವ್ ಇರಲ್ಲ. ಸೊ ಇವೆರಡನ್ನೂ ಕೂಡ ಫಿಕ್ಸ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ ನಾನು 3 ಟಿಪ್ಸ್ನ ಕೊಡ್ತಾ ಇದ್ದೀನಿ. ಫಾರ್ 3 months ನೀವು ಮಾಡಲೇಬೇಕು, ಇದು ನಾನ್ ನೆಗೋಷಿಯಬಲ್. ಓಕೆ, ಫಸ್ಟ್ ಒನ್ ವೆಯ್ಟ್ ಲಾಸ್ ಆ್ಯಂಡ್ ಎಕ್ಸಸೈಸ್. ನಾನು ಹೇಳಿದ್ದೀನಿ ಅಲ್ಲಿ 2 ಎಕ್ಸಸೈಸ್ ಇದೆ. ಒಂದು HIIT, ಅದು ಯಂಗ್ ಆ್ಯಂಡ್ ಫಿಟ್ ಇರೋರು ಮಾಡ್ತೀನಿ ಅಂದರೆ, ಇಲ್ಲ ನಮಗೆ ಓಲ್ಡ್ ಆಗಿದೆ, ನಾನು ನಾರ್ಮಲ್ ಎಕ್ಸಸೈಸ್ ನಂಗೆ ಅಷ್ಟು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಸೆಕೆಂಡ್ ಎಕ್ಸಸೈಸ್. 2 ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಓಕೆ, ಇನ್ನು 2ನೇದು ಊಟ ಮಾಡುವಾಗೇನು ಪ್ಲೇಟಿಂಗ್ ಸಿಸ್ಟಮ್ ಇರಬೇಕು. ನಿಮ್ಮ ಊಟ, ಡಯಾಬಿಟಿಸ್ ಅವರ ಊಟನೇ ಅಷ್ಟು ಚೆನ್ನಾಗಿರೋದ್ರಿ, ವೆರೈಟೀಸ್ ಇರುತ್ತೆ. ಆ ವೆರೈಟೀಸ್ ತಿಂತಾ ಹೋಗಬೇಕು. ಕಾರ್ಬ್ಸ್ ಇರಬೇಕು, ಪ್ರೋಟೀನ್ ಇರಬೇಕು, ಆಮೇಲೆ ಫೈಬರ್ಸ್ ಇರಬೇಕು, ಇದ್ರ ಜೊತೆ ವೆಜಿಟೇಬಲ್ಲು, ಫ್ರೂಟ್ಸು. ಓಕೆ, ಇನ್ನು ಲಾಸ್ಟ್ ಒನ್, ನಿದ್ದೆ ಚೆನ್ನಾಗಿ ಮಾಡಬೇಕು, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಸೊ ಇವಕ್ಕೆ ಯಾವ ಮೆಥಡ್, ನಿದ್ದೆ ಎಷ್ಟು ಅವರ್ ಮಾಡಬೇಕು ಅನ್ನೋದು ಹೇಳೋದು ಮತ್ತೆ. ಸೊ ನಿದ್ದೆ ಮಿನಿಮಮ್ 7 hours ಮಾಡಲೇಬೇಕು, 7 to 9 hours. ತುಂಬ ಕಮ್ಮಿ ಮಾಡಿದ್ರು ಪ್ರಾಬ್ಲಮ್, ತುಂಬ ಜಾಸ್ತಿ ಮಾಡಿದ್ರು ಪ್ರಾಬ್ಲಮ್. ಸೊ 7 to 9 hours ನಿದ್ದೆ ಮಾಡಲೇಬೇಕು. ಇನ್ನು ಸ್ಟ್ರೆಸ್ ಕಮ್ಮಿ ಆಗೋಕ್ಕೆ ಬೆಸ್ಟ್ ವೇ, ನಿಮ್ಮ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡಿ, ಒಂದು ಆನೆಸ್ಟಾಗಿ ಇಲ್ಲ, ನಿಮಗೆ ಡಯಾಬಿಟಿಸ್ ಆಗ್ಬೋದು, ಪ್ರೀ ಡಯಾಬಿಟಿಸು, BP ಇವೆಲ್ಲ ಬರ್ತಾಯಿದೆ ಅಂದರೆ ನೀವು ಲೈಫಲ್ಲಿ ಇಷ್ಟು ದಿನ ಮಾಡಿದ್ದು ಸಾಕು. ಇನ್ಮೇಲೆ ಫುಲ್ ಲೈಫ್ ಲೀಡ್ ಮಾಡಿ, ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಿ, ವೆರೈಟಿ ಫುಡ್ ತಿನ್ನಿ. ಡಯಾಬಿಟಿಸ್ ಬಂದರೆ ವೆರೈಟಿ ಫುಡ್ ತಿನ್ನೋದ್ರಿ, ತಿನ್ನೋದು ಇತ್ತು. ವೆರೈಟಿ ಫುಡ್, ಕಂಪ್ಲೀಟ್ ಕಾರ್ಬ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಎಲ್ಲ ಕಾಂಬಿನೇಷನಲ್ಲಿ ತಿನ್ನಬೇಕು ಅಷ್ಟೇ. ಆಮೇಲೆ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಹ್ಯಾಂಗ್ಔಟ್ ಮಾಡಿ, ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ, ಖುಷಿಯಾಗಿರಿ, ಚೆನ್ನಾಗಿ ಬಾಡಿಗೂ ಕೂಡ ವ್ಯಾಯಾಮ ಮಾಡ್ತಾ ಹೋಗಿ. ಅಷ್ಟೇ ಲೈಫು. ಲೈಫಲ್ಲಿ ಹೆಂಗಿರಬೇಕಾಗಿದ್ದು ಅದನ್ನು ನೀವು ಡಯಾಬಿಟಿಸ್ ಬಂದರೆ ಮಾಡಲೇಬೇಕು. ಸೊ ಡಯಾಬಿಟಿಸ್ ಬಂದಮೇಲೆ ನಿಮಗೆ ಲೈಫ್ ಸಿಗ್ನಲ್ ಕೊಡ್ತಾ ಇದೆ, ಇನ್ಮೇಲಾದರೂ ಆರಾಮಾಗಿರು, ಇನ್ಮೇಲಾದರೂ ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡು, ನಿನ್ನ ಕಡೆ ನೀನು ಕಾನ್ಸಂಟ್ರೇಟ್ ಮಾಡು ಅಂತ. ಸೊ ಅಟ್ಲೀಸ್ಟ್ ಇವಾಗಲಾದರೂ ಈ 3 ಫಾಲೋ ಮಾಡ್ತಾ ಹೋಗಿ. 3 months ಸಾಕು. ಓಕೆ, ಇದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ, ಸ್ಟಡೀಸ್ ಕೂಡ ನಡೆದಿದೆ. ಈ ಮೆಥಡ್ಸ್ನ ಮಾಡಿದವ್ರಿಗೆ ವಿತಿನ್ 3 months ಎಲ್ಲರದ್ದು ಕೂಡ ಪ್ರೀ ಡಯಾಬಿಟಿಸ್ ನಾನ್ ಡಯಾಬಿಟಿಕ್ ರೇಂಜ್ಗೆ ಬಂದಿದೆ. ಸೊ ಅದಕ್ಕೆ ನಾನು ನಿಮಗೆ ಎವಿಡೆನ್ಸ್ ಬೇಸ್ಡ್ ಆಗಿ ಹೇಳ್ತಾ ಇರೋವಂಥದ್ದು. ಸೊ ಇದನ್ನ ಫಾಲೋ ಮಾಡಿ, ಖಂಡಿತ ರಿಸಲ್ಟ್ ಬರುತ್ತೆ. ಓಕೆ, ಆಫ್ಟರ್ 3 months ಬಂದು ನಿಮ್ಮ ಶುಗರ್ ಎಷ್ಟಿತ್ತು ಮತ್ತು ಆಫ್ಟರ್ 3 months ಎಷ್ಟಿದೆ ಅಂತ ಕಮೆಂಟ್ ಮಾಡೋದನ್ನ